ತಿನ್ನೋದಕ್ಕೆ ಏನಾದರೂ ಕೊಡ್ತೀರಿ ಅನ್ಕೊಂಡ್ರೆ ಅಡಿಗೆ ರೆಡಿ ಮಾಡ್ತಾ ಇದ್ದೀರಲ್ಲ. ಅಲ್ಲಪ್ಪ, ನೀನು ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ದೀಯಾ, ನಿನ್ಗೆ ಅಡುಗೆನೇ ಮಾಡಿ ಬಡಿಸೋಣ ಅಂತ ಅನ್ನಿಸ್ತು. ನಾನು ಅನ್ಕೊಂಡೆ ಚಕ್ಲಿ, ನಿಬ್ಬಟ್ಟು, ಕೋಡ್ಬಳೆ, ಕಜ್ಜಾಯ ಎಲ್ಲ ಕೊಡ್ತೀರಿ ಅಂತ. ನೀವು ನೋಡಿದ್ರೆ ಊಟ ರೆಡಿ ಮಾಡ್ತಾ ಇದ್ದೀರಾ. ಅಯ್ಯೋ, ನೆಲನ ಕೂತ್ಕೋಬೇಡ, ಚಾಪೆ ತರ್ತೀನಿ. ಅಜ್ಜಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೆಲನೇ ತುಂಬ ಚೆನ್ನಾಗಿದೆ. ನಾನೇನೋ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ ಅಷ್ಟೇ. ಏನಪ್ಪ ಅದು? ಅಜ್ಜಿ, ನಾನೇನೋ ಬಂದೆ, ಕಳ್ಳಂತರ ಆ್ಯಕ್ಟ್ ಮಾಡಿದೆ. ನಿಜವಾದ ಕಳ್ಳ ಬಂದಿದ್ರೆ ದೋಚ್ಕೊಂಡು ಹೋಗೋದಕ್ಕೆ ಈ ಮನೆಯಲ್ಲಿ ಏನಿದೆ ಶೀಲಂ? ಏನೂ ಇಲ್ಲ. ಏನಿದೆ ಏನಿಲ್ಲ ಅನ್ನೋದು ಎಲ್ರಿಗೂ ಚೆನ್ನಾಗಿ ಗೊತ್ತು. ಹಾಗೂ ಏನಾದರೂ ಹಂಚ್ಕೊಂಡು ಹೋಗೋಣ ಅಂತ ಬಂದರೆ ಬರೀ ನೋವಷ್ಟೇ ತಗೊಂಡು ಹೋಗ್ಬೇಕು. ಸಂತೋಷ ಅನ್ನೋದು ಕಳೆದು ಹೋಗಿ ಬಹಳ ವರ್ಷಗಳಾಗೋಯ್ತಪ್ಪ. ಸಂತೋಷ ಬರುತ್ತೆ. ನಾನು ಬರೋವಾಗ ದೊಡ್ಡಪ್ಪ ಹೇಳ್ತಾ ಇದ್ರು, ಪಾಪ ಸುಭದ್ರಮ್ಮ ಎಲ್ಲರನ್ನ ಕಳ್ಕೊಂಡು ಹೇಗೆ ಬದುಕ್ತಾ ಇದಾರ ಅಂತ. ಅಜ್ಜಿ, ನಿಮ್ಮ ಮನ್ಸನ್ನ ಇಷ್ಟು ಗಟ್ಟಿ ಹೇಗೆ ಮಾಡ್ಕೊಂಡ್ರಿ ನೀವು? ಹೊರಗೆ ಹಾಕಿ ಕಾಣಿಸ್ತೀನಪ್ಪ. ಈ ಮರ ಯಾವತ್ತು ಬಿದ್ದೋಗುತ್ತೋ ಗೊತ್ತಿಲ್ಲ. ಮನುಷ್ಯ ಒಣಗತ್ತಷ್ಟು ಹೊರಗಡೆ ನಗಲ್ವ. ದೇವ್ರು ನನಗೂ ನನ್ನ ಮಗನಿಗೂ ನಗು ಅನ್ನೋದನ್ನೇ ಮರೆಸ್ಬಿಟ್ಟ. ನನ್ನ ಮಗ ನನಗೆ ಸಮಾಧಾನ ಮಾಡ್ತಾನೆ, ನಾನು ಅವನಿಗೆ ಸಮಾಧಾನ ಮಾಡ್ತೀನಿ. ನಗು ಅನ್ನೋದು ಬರೋದ್ರಲ್ಲಿ ಈ ಬದುಕೇ ಮುಗಿದೋಗುತ್ತೆ ಅಂತ ಅನ್ಸುತ್ತೆ. ಚೇಚೆ, ಹಾಗೆಲ್ಲ ಹೇಳ್ಬೇಡಿ ಅಜ್ಜಿ. ಕಷ್ಟ ಕೊಟ್ಟು ದೇವರು ಪರೀಕ್ಷೆ ಮಾಡ್ತಾನೆ ಇರ್ತಾನಂತೆ.